ಇಂದು ದಾವಣಗೆರೆ ಮಹಾನಗರ ಪಾಲಿಕೆಯ 1ನೇ ವಾರ್ಡಿನ ಅಭಿಯನ್ ಲೇಔಟ್ ಪಾರ್ಕ್ನಲ್ಲಿ 2ನೇ ಹಂತದ ಸ್ವಚ್ಛತಾ ಕಾರ್ಯವನ್ನು ಮಹಾನಗರ ಪಾಲಿಕೆಯ ಜೆಸಿಬಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಿಲ್ ಖಾನ್ ಎಸ್ಕೆ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಿಡ್ಲಪ್ಪ ಸುರೇಶ್, ನಿವಾಸಿಗಳಾದ ಖಲೀಲ್ ಅಹಮದ್, ಸೈಯದ್ ಜಿಯಾಲಾ, ಅಂಜುಮ್ ಹಾಗೂ ಇತರರು ಹಾಜರಿದ್ದರು. ನಾವಿವತ್ತು ಇರುವಂಥ ಜಾಗ ದಾವಣಗೆರೆ ಮಹಾನಗರ ಪಾಲಿಕೆಯ 1ನೇ ವಾರ್ಡಿನ BN1 ಏನಿಲ್ಲಿ ಒಂದು ಬಹಳಷ್ಟು ದೊಡ್ಡ ಮಹಾನಗರ ಪಾಲಿಕೆ ವ್ಯಾಪ್ತಿರುವಂಥ ಒಂದು ಪಾರ್ಕ್ ಇದೆ. ಈ ಪಾರ್ಕಿಗೆ 2ನೇ ಹಂತವಾಗಿ ಪ್ರಥಮ ಹಂತವಾಗಿ ಆ ಕಡೆ ಸ್ವಚ್ಛತೆ ಮಾಡಿದ್ದು ಮಹಾನಗರ ಪಾಲಿಕೆ ವತಿಯಿಂದ. ಇವತ್ತು ಶನಿವಾರ 2ನೇ ಹಂತವಾಗಿ ಈ ಮಹಾನಗರ ಪಾಲಿಕೆಯ ಒಂದು JCB ಒಂದು ಕೆಲಸ ಮಾಡ್ತಾ ಇದೆ. ಸೊ ಇದು ಸತತವಾಗಿ ಒಂದು ಹೋರಾಟದಿಂದ ಆಗಿರುವಂಥ ಕೆಲಸ. ಮುಂದೆ ಈ ಪಾರ್ಕ್ ಎಲ್ಲಿವರೆಗೂ ಯಶಸ್ವಿಯಾಗಿ ಜನರಿಗೆ ಅನುಕೂಲ ಆಗೋಂಥ ಪರಿಸ್ಥಿತಿ ಬರಲು ಅಲ್ಲಿವರೆಗೂ ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ನಮ್ಮ ಇಲ್ಲಿ ನಿವಾಸಿಗಳಿರ್ಬೋದು, ಅಥವಾ ನಮ್ಮ ಏನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನವರು ಇದಕ್ಕೆ ಭಾಳಷ್ಟು ಜನ ಕೈ ಜೋಡಿಸಿದ್ದಾರೆ, ಅವರು ಇರ್ಬೋದು, ನಾವು ಸತತವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಒಂದು ಪಾರ್ಕಲ್ಲಿ ಸಾಕಷ್ಟು ಜಾಲಿ, ಸಾಕಷ್ಟು ಇಲ್ಲೇನು ಯಾರು ಒಂದಿಷ್ಟು ಒಳಗಡೆಗೆ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಜಾಲಿ ಬೆಳೆದಿತ್ತು. ಈ ಒಂದು ಸ್ಥಳೀಯರು ಹೇಳಿದರು ನಮಗೆ, ಇಲ್ಲ ಈ ಪಾರ್ಕಲ್ಲಿ ನಾವು ಇಲ್ಲಿ ಹುಳ ಹುಟ್ಟಿ, ಆಮೇಲೆ ಹಾವು ತೋಳು, ಆಮೇಲೆ ಸುಮಾರು ನಾಯಿಗಳು ಇಲ್ಲೆಲ್ಲ ಭಾಳ, ಆಮೇಲೆ ಎಲ್ಲ ಡ್ರಿಂಕ್ಸ್ ಎಲ್ಲ ತೊಗೊಂಬಂದು ಇಲ್ಲೆಲ್ಲ ಡ್ರಿಂಕ್ಸ್ ಮಾಡೋದು, ಇಲ್ಲೆಲ್ಲ ಶೌಚಾಲಯಕ್ಕೆಲ್ಲ ಬಾತ್ರೂಮ್ ಎಲ್ಲ ಯೂಸ್ ಮಾಡ್ಕೊತಿದ್ರು, ಇಲ್ಲೆಲ್ಲ ಬಂದು ಈ ಥರ ಎಲ್ಲ ಮಾಡ್ತಾಯಿದ್ರು. ಬಂದು ಈ ಥರ ಹೇಳಿದಾಗ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಆಮೇಲೆ ಸಾರ್ವಜನಿಕರ ಜೊತೆಯಲ್ಲಿ ನಾವೊಂದು ಕಮಿಷನರ್ ಮೇಡಮ್ ಅವರಿಗೆ ಒಂದು ಮನವಿ ಕೊಟ್ವಿ. ಆ ಮನವಿಗೆ ಸ್ಪಂದಿಸಿ ಇವತ್ತು ಈ ಕಂಟಿನ್ಯೂ 15 ದಿವಸದಿಂದನೂ ಅಲ್ಲಿ ಆ ಕಡೆಗೆ ಒಂದು 2-3 ದಿವಸ ಕ್ಲೀನ್ ಮಾಡಿದ್ರೆ ಎಲ್ಲ ಕ್ಲೀನಾಗಿದೆ. ಇಲ್ಲ ಇವತ್ತು ಶನಿವಾರ ಇವತ್ತು ಬಂದಿದ್ದಾರೆ. ನಿಜವೂ ಇದೊಂದು ಹೆಮ್ಮೆಯ ವಿಷಯ. ನಗರ ಪಾಲಿಕೆಯವರಿಗೆ ವರದಿ ಷಣ್ಮುಖ ನಾಯ್ಕ, ವಿಸ್ಮಯ ಮಾಧ್ಯಮ, ದಾವಣಗೆರೆ.